ಖಾಲಿ ಖಾಲಿ ನೀವು ನೋಡ್ತಾ ಇರ್ಬೋದು. ಸೊ ಇದಿಷ್ಟು ಲಗೇಜ್ ಇದೆ. ಅಲ್ಲಿಟ್ಟಿರೋದು ಕಸಗಳು, ಅದನ್ನ ಹೋಗ್ತಾ ಡಸ್ಟ್ಬಿನ್ನಿಗೆ ಹಾಕಿ ಹೋಗಬೇಕು. ಸೊ ಬೇಜಾರಿದೆ ಹುಬ್ಬಳ್ಳಿ ಬಿಟ್ಟು ಹೋಗೋದು, ಹಾಗೆ ಖುಷಿನೂ ಇದೆ ನಮ್ಮೂರಿಗೆ ಹೋಗ್ತಿದ್ದೀವಿ ಅಂತ. ಹೀಗಾಗಿದೆ ನನ್ನ ಫೇಸ್. ನೆಕ್ಸ್ಟ್ ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಅವರನ್ನು ಪ್ಯಾಕ್ ಮಾಡಿಸಿ, ಅಂದರೆ ಪ್ಯಾಕ್ ನಾನೇ ಮಾಡಿದ್ದು, ಗಾಡಿಗೆ ತೊಗೊಂಡು ಹೋಗ್ತಾರಲ್ಲ ಶಿಫ್ಟಿಂಗ್, ಅದು ಮಾಡೋಷ್ಟರಲ್ಲಿ ಸಾಕು ಬೇಕನ್ನಿಸ್ತು. ಸೊ ಟೈಮ್ ಆಗಿದೆ, ಈಗ ತೋರಿಸ್ಬಿಡ್ತೀನಿ. ಡೇಟ್ ಕೂಡ ಕಾಣಿಸ್ತಾ ಇದೆ ಅನ್ಕೋತೀನಿ. 10:32 ಆಗಿದೆ, 11ನೇ ತಾರೀಕು. ಸೊ ಇನ್ 1 ಅವರಲ್ಲಿ ನಾವು ಈ ಮನೆಯಿಂದ ಹೊರಡ್ತೀವಿ. ನೈಟ್ ನೋಡುವ, ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ. ನಾವು ಮತ್ತೆ ಎಲ್ಲಿಗೆ ಹೋಗಬಾರ್ದು ಅಂದ್ಕೊಳ್ತೀವೋ, ಯಾವುದರಿಂದ ದೂರ ಇರಬೇಕು ಅಂದ್ಕೊಳ್ತೀವೋ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಅದೊಂದು ಟೈಮ್. ನಮ್ಮ ಲೈಫಲ್ಲೂ ಕೆಟ್ಟ ಘಟನೆಗಳು ತುಂಬಾ ನಡೆದಿದೆ, ಹಾಗೆ ಕೆಲವೊಂದು ಸಿಹಿ ಘಟನೆಗಳು ಕೂಡ ನಡೆಯುತ್ತೆ ಕೂಡ. ಸೊ ಹುಬ್ಬಳ್ಳಿ ಬಿಟ್ಟು ಹೋಗ್ತಾ ಇರೋದು ತುಂಬಾ ಬೇಜಾರಿದೆ. ಹಾಗೆ ನಾನು ಹುಟ್ಟಿ ಬೆಳೆದಿರುವಂಥ ಊರಿಗೆ ಹೋಗ್ತಾ ಇದ್ದೀನಿ. ಊರು ತುಂಬ ಚೆನ್ನಾಗಿದೆ, ಊರು ಕೂಡ ತುಂಬ ಒಳ್ಳೆಯ ಊರೇ. ಹಾಗೆ ಕೆಲವೊಂದು ಜನ, ಹಾಗೆ ಕೆಲವೊಂದು ಪ್ಲೇಸ್ ನನಗೆ ಅಲ್ಲಿ ಇಷ್ಟ ಆಗಲ್ಲ. ಇರ್ತಾರಲ್ಲ ಒಂದು ಊರಲ್ಲಿ ಒಬ್ಬರಿಗೆ, ಎಲ್ಲ ಊರಲ್ಲೂ ಸಹಜ ಆ ಥರ ಜನ ಇರೋದು. ಏನೂ ಮಾಡೋಕ್ಕಾಗಲ್ಲ, ಎಲ್ಲದನ್ನು ಕೂಡ ಅನುಸರಿಸ್ಕೊಂಡು ಹೋಗಬೇಕು. ಎಲ್ಲ ಕಡೆ ಈ ಥರ ಜನ ಇರ್ತಾರೆ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮೂರಲ್ಲಿ ಕೂಡ ಇದ್ದಾರೆ. ಅದು ಬಿಟ್ಟರೆ ನಮ್ಮೂರು ಸೂಪರ್. ನಮ್ಮೂರು ಅಷ್ಟು ಚೆನ್ನಾಗಿರೋರು ಎಲ್ಲೂ ಸಿಗಲ್ಲ ಅಂದ್ಕೊಳ್ತೀನಿ. ಸೊ ನಾವು ನಮ್ಮ ಊರ ಕಡೆಗೆ ಈಗ ಗಾಡಿನ ತಿರುಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿರೋ ಊರು, ತುಂಬ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಊರು. ಹಾಗೆ ದೈವಾರಾಧನೆ ಕೂಡ ಜಾಸ್ತಿನೇ ಇಲ್ಲಿ. ಕರಾವಳಿ ಅಂದಮೇಲೆ ನಿಮಗೆಲ್ಲ ಹೇಳಲೇಬೇಕು, ದೈವಾರಾಧನೆ ಎಲ್ಲ ತುಂಬಾ ಇರುತ್ತೆ ಇಲ್ಲಿ. ಕರಾವಳಿ ಕಡೆಯವರು ಯಾರಾದ್ರು ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮೂರನ್ನು ಕೂಡ ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಲ್ಲಿ ಬರೋ ಗಡಿಬಿಡಿಲಿ ಬೆಳಗ್ಗೆಯಿಂದನೂ ಕೆಲಸ, ಪ್ಯಾಕಿಂಗ್, ಹಾಗೆ ಅವ್ರಿಗೆ ಫೋನ್ ಮಾಡು, ಗಾಡಿಯವ್ರಿಗೆ ಹುಡುಕು ಅಂತೆಲ್ಲ ತುಂಬ ಕಷ್ಟ ಆಯಿತು. ಹಾಗೆ ನೈಟ್ ಕೂಡ ಗಾಡೀಲಿ ಬರ್ತಾ ನಿದ್ರೆ ಕೂಡ ಇಲ್ಲ, ತುಂಬ ಟಯರ್ಡ್ ಆಗಿದ್ದೀನಿ. ಹಾಗೆ ಇದು ನಾನು ಹೋಗ್ತಾ ಇರೋದು ನನ್ನ ಗಂಡನ ಅಜ್ಜಿ ಮನೆ, ಅಮ್ಮನ ಮನೆ. ಸೊ ತುಂಬ ವರ್ಷದ ಹಳೆಯ ಮನೆ ಇದು. ಸದ್ಯಕ್ಕೆ ನಾವು ಅದೇ ಮನೇಲಿ ಇರಬೇಕಾಗತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇರೋದು. ನಾನು ಹುಟ್ಟು ಬೆಳೆದಿರುವಂಥ ಊರು ಕೂಡ ಹೌದು. ತುಂಬ ಚೆನ್ನಾಗಿದೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸೊ ಇನ್ನು ಮುಂದೆ ಹಳ್ಳಿ ಜೀವನ, ಹಳ್ಳಿ ಲೈಫ್ ಸ್ಟೈಲ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಮ್ಮಂಥ ಕೆಲವು ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡೋ ಮೂಲಕ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆಲ್ಲ ಹಳ್ಳಿ ಲೈಫ್ ಇಷ್ಟ ಆಗುತ್ತೆ, ಹಾಗೆ ಹಳ್ಳಿ ಜೀವನ ಇಷ್ಟ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಇಲ್ಲೇ ಬೆಳೆದಿರೋದ್ರಿಂದ
ನನಗೂ ಕೂಡ ಖುಷಿ ಇದೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅಜ್ಜಿನ ನನ್ನ ಅತ್ತೆಯ ಮನೆಗೆ ಕರ್ಕೊಂಡು ಹೋಗಿದ್ದರು. 3 ತಿಂಗಳಾಯಿತು ಅವರಿಗೆ ಕಾಲು ಆಪ್ರೇಷನ್ ಆಗಿ. ಸೊ ಹಾಗಾಗಿ ಅವರು ಕೂಡ ಆ ಮನೇಲಿ ಇಲ್ಲ, ಖಾಲಿಯಾಗಿತ್ತು ಮನೆ. ಅಲ್ಲಿ ಕೂಡ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಅಲ್ಲೂ ತುಂಬ ಕಷ್ಟ ಇದೆ ಕ್ಲೀನಿಂಗ್. ಹಾಗೆ ಸುಮಾರು ಕೆಲಸ ಇರುತ್ತೆ. ಒಂದು ಮನೆಯನ್ನು ಯಾರಾದರೂ ಬಿಟ್ಟು ಹೋದರೆ ಅದನ್ನು ಕ್ಲೀನ್ ಮಾಡಿಕೊಂಡು ಅಲ್ಲಿ ನಾವು ಅಡ್ಜಸ್ಟ್ ಆಗಿ ಇರೋದು. ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಯಾವಾಗಲೂ ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರನ್ನ ಬೆಳೆಸಿ ಅಂತ. ಇದು ನಮ್ಮ ಪ್ರೈಮರಿ ಶಾಲೆ. ಆವಾಗ ಹೋಗಿದ್ದು ನಮ್ಮ ಹೈಸ್ಕೂಲ್. ತುಂಬ ಚೆನ್ನಾಗಿದೆ. ತುಂಬ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಅಲ್ಲಿ ಮನೇನ ಸೇರಿಸ್ಬಿಟ್ಟು ಹಾಗೆ ಸಾಮಾನುಗಳನ್ನೆಲ್ಲ ಸೇರಿಸ್ಬಿಟ್ಟು ಕಷ್ಟ ಆಗುತ್ತೆ. ಆದರೂ ಕೂಡ ನಾವು ಅಲ್ಲೇ ಇರಬೇಕು. ಹಾಗೆ ತುಂಬ ಚೆನ್ನಾಗಿ ಇಟ್ಕೊಳ್ತೀವಿ ನಮ್ಮ ಹತ್ರ ಆದಷ್ಟು. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನನ್ನ ಡೈಲಿ ವ್ಲಾಗ್ನ ನೀವು ನೋಡ್ತಾ ಹೋಗ್ಬೋದು. ಹಾಗೆ ಊರ ಸೈಡ್ ಇರುವಂಥ ಕೆಲವೊಂದು ನಾನು ಹೋಗುವಂಥ ಪ್ಲೇಸ್ಗಳನ್ನು ಕೂಡ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಮತ್ತು ನನ್ನ ಹಳ್ಳಿ ಲೈಫ್ ಸ್ಟೈಲ್ನ ನೀವು ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆ ಸ್ಟ್ರಾಂಗ್ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು. ಬಾಯ್.